ವಿನ್ಯಾಸದ ಅಲಂಕಾರಿಕವಾಗಿ ನಾವು ಎಲ್ಲ ವರ್ಕ್ ಮಾಡಿರ್ತೇವೆ. ಯಾವ ರೀತಿ ವರ್ಕ್ ಮಾಡಿರ್ತೀವಿ ಅಂತೇಳಿ ನಾವು ಒಮ್ಮೆ ನೋಡೋಣ. ಈಗ ಕೆಳಗಿನ ಮನೆಯೂ ಕೂಡ ಈ ಮನೆಗೂ ವಿನ್ಯಾಸವನ್ನು ಮಾಡಿದ್ದೀವಿ. ಪೇಂಟ್ ಆಗಿರ್ಬೋದು, ಇಂಟೀರಿಯರ್ ಡಿಸೈನ್ ಆಗಿರ್ಬೋದು, ಯುಪಿ ಆಗಿರ್ಬೋದು, ಫಾಲ್ ಸೀಲಿಂಗ್ ಆಗಿರ್ಬೋದು, ಫರ್ನಿಚರ್ಸ್ ಆಗಿರ್ಬೋದು, ಎಲ್ಲವೂ ನಾವು ವರ್ಕ್ ಮಾಡಿದ್ದೀವಿ. ಹೀಗಾಗಿ ಬಾಡಿಗೆದಾರರು ತೊಂದರೆ ಕೊಡೋದು ಬೇಡ ಅಂತೇಳಿ ಮೊದಲೇನು ವಿಡಿಯೋಸ್ ಐತಿ, ಆ ವಿಡಿಯೋಸ್ ತೋರಿಸ್ತೀನಿ. ಈಗ ಮೇಲೆ ಹೋಗೋಣ ಬನ್ನಿ. ಇದು ಒಳಾಂಗಣದ ಮೇಲಿನ ಮನೆಯ ಒಳಾಂಗಣದ ಪ್ರವೇಶ. ಇದೆಲ್ಲ POP ನೋಡ್ಬೋದು. ಇದೆಲ್ಲ ಪೇಂಟಿಂಗ್ ಆಗಿರ್ಬೋದು, ಡಿಸೈನ್ ಪೇಂಟಿಂಗ್ ಆಗಿರ್ಬೋದು, ಇದೆಲ್ಲ ಡಿಸೈನ್ ಪೇಂಟಿಂಗ್ ಆಗಿರ್ಬೋದು, ಫರ್ನಿಚರ್ಸ್ ವರ್ಕ್ ಆಗಿರ್ಬೋದು, ಟಿವಿ ಯೂನಿಟ್ ಆಗಿರ್ಬೋದು. ಇದೇ ರೀತಿ ಕೆಳಗಿನ ಮನೆ ಟಿವಿ ಯೂನಿಟ್ ಬೇರೆ ತರ ಇದೆ, ಅದನ್ನು ಸ್ಕಿಪ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಆಮೇಲೆ ಬರೀ ಬೆಡ್ರೂಮ್ ಅಲ್ಲಿ ನೋಡೋಣ. ಇದೆಲ್ಲ ವಾರ್ಡ್ರೋಬ್ಸ್. ಇದು ನೋಡ್ರಿ, ಇದು ಯಾವ ರೀತಿ ಐತೆ ಅಂತೇಳಿ. ಇದು ಕಲರ್ ಕಾಂಬಿನೇಷನ್ ಸಂಬಂಧ ಫರ್ನಿಚರ್ಸ್ ಅದೇ ರೀತಿ ಮಾಡಿದ್ದೀವಿ. ಕಿಚನ್ ಅಲ್ಲಿ ಯಾವ ರೀತಿ ವರ್ಕ್ ಆಗೈತೆ ಕಿಚನ್ ಅಲ್ಲಿ ನೋಡೋಣ. ಕ್ಲೋಸಿಂಗ್ ಡೋರ್ಸ್, ಒಂಥರ ಮೇಗಿನೆಲ್ಲ ಸ್ಟೋರ್, ಡ್ರೆಸ್ಸಿಂಗ್ ಡೋರ್. ಬರೀ ಇನ್ನೊಂದು ರೂಮ್, ಇನ್ನೊಂದು ರೂಮ್ ಇದೆ. ಇದು ಕಸ್ಟಮರ್ ಒಂದು ಕಾನ್ಸೆಪ್ಟ್ ಮೇಲೆ ಒಂದು ಸ್ಟಡಿ ರೂಮ್ ಬೇಕಂತ ಕೇಳಿದ್ರು. ಸ್ಟಡಿ ರೂಮ್ ಅಲ್ಲಿ ಯಾವ ರೀತಿ ನಾವು ವಿನ್ಯಾಸ ಮಾಡಬೇಕು, ಸ್ಟಡಿ ರೂಮ್ ಅಲ್ಲಿ ಯಾವ ರೀತಿ ವರ್ಕ್ ಮಾಡ್ಬೇಕಂತ ಒಂದು ವಿಚಾರದ ಮೇಲೆ ಈ ರೀತಿ ಎಲ್ಲ ನಾವು ವರ್ಕ್ ಮಾಡಿದ್ವಿ. ಇದ್ರ ಮೇಲೆಲ್ಲ ತಮ್ಮೆಲ್ಲ ಬುಕ್ಸ್, ಸ್ಟೋರ್ಸ್ ಎಲ್ಲ ಇದನ್ನ ಇಟ್ಕೋಬಹುದು. ಇಷ್ಟೊತ್ತನ ಎಲ್ಲ ವಾರ್ಡ್ರೋಬ್ಸ್ ಎಲ್ಲ ವರ್ಕ್ ಬಗ್ಗೆ ವಿಚಾರ ಮಾಡಿದ್ವಿ. ಇನ್ನು ಮುಂದೆ ವಾಟರ್ ಪ್ರೂಫ್ ಆಗಿರ್ಬೋದು, ಪೇಂಟ್ ಆಗಿರ್ಬೋದು, ಮತ್ತೆ ಅದ್ರ ಬಗ್ಗೆ ವಿಚಾರಕ್ಕೆ ಹೋಗೋಣ.